ನೋಡಿ, ಸೂರಜ್ ರೇವಣ್ಣ ಮಾಡಿರುವಂತಹ ಗನಂಧಾರಿ ಕೆಲಸದ ಬಗ್ಗೆ ಆಡಿಯೋದಲ್ಲಿ ಆತನೇ ಮಾತಾಡಿದ್ದಾನೆ. ತಾನು ಮಾಡಿದಂತಹ ಕೃತ್ಯಗಳ ಬಗ್ಗೆ ಡಾಕ್ಟರ್ ಸೂರಜ್ ರೇವಣ್ಣ ಏನ್ ಹೇಳಿದ್ದಾನೆ? ವಿಷಯ ಬೇರೆಯವರಿಗೆ ಗೊತ್ತಾಗಿದೆ ಅಂದಾಕ್ಷಣ ಅಲರ್ಟ್ ಆಗ್ತಾನೆ ಸೂರಜ್. ಸಂತ್ರಸ್ತನ ಮೇಲೆ ನಡೆದಂತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಶಿವು ಜೊತೆ ಮಾತಾಡಿರೋದು ಇಷ್ಟೊತ್ತವರೆಗೂ ನೀವು ಕೇಳಿಸ್ಕೊಂಡ್ರಲ್ಲ. ಇದು ಸಂತ್ರಸ್ತನ ಜೊತೆಗೆ ಡಾಕ್ಟರ್ ಸೂರಜ್ ರೇವಣ್ಣ ಮಾತಾಡೋದು. ಈಗ ಸಂತ್ರಸ್ತನ ಗೆಳೆಯ ಶಿವು ಜೊತೆಗೆ ಸೂರಜ್ ರೇವಣ್ಣ ಏನೆಲ್ಲ ಮಾತಾಡ್ತಾನೆ? ಪವರ್ ಟಿವಿ ಬಳಿ ಡಾಕ್ಟರ್ ಸೂರಜ್, ಸಂತ್ರಸ್ತ ಶಿವು ಮೂವರ ಮಾತುಕತೆ ಇದೆ. ತಾನು ಮಾಡಿದಂತ ಕೃತ್ಯಗಳ ಬಗ್ಗೆ ಹಾಗಾದ್ರೆ ಸೂರಜ್ ರೇವಣ್ಣ ಏನ್ ಹೇಳ್ತಾನೆ ನೋಡಿ. ಈ ಶಿವು ಇದಾನಲ್ಲ, ಈತ ಸಂತ್ರಸ್ತನಿಗೂ ಕೂಡ ಆಪ್ತ ಗೆಳೆಯ, ಅದರ ಜೊತೆಗೆ ಸೂರಜ್ ರೇವಣ್ಣಂಗೂ ಕೂಡ ಬಹಳ ಆಪ್ತ. ಹಾಗಾಗಿ ಸಂತ್ರಸ್ತ ಏನ್ ಮಾಡ್ಕತಾನೆ, ತನಗೆ ಸಾಕಷ್ಟು ಖಿನ್ನತೆಗೆ ಜಾರಿರ್ತಾನಲ್ಲ, ಮನಸ್ಸಿಗೆ ಸಮಾಧಾನ ಆಗಬೇಕು, ಯಾರ ಹತ್ರನಾರು ಹೇಳ್ಕೋಬೇಕು, ತನ್ನ ಆಪ್ತ ಶಿವು ಹತ್ರ ಹೇಳ್ಕೋತಾನೆ. ಆ ಶಿವು ಸೂರಜ್ ರೇವಣ್ಣಂಗೂ ಕೂಡ ಬಹಳ ಅತ್ಯಾಪ್ತ. ಹಾಗಾದ್ರೆ ಮೂವರ ನಡುವೆ ಏನೆಲ್ಲ ಸಂಭಾಷಣೆಯಾಗುತ್ತೆ? ಡಾಕ್ಟರ್ ಸೂರಜ್ ರೇವಣ್ಣ, ಆಪ್ತ ಶಿವು, ಅದರ ಜೊತೆಗೆ ಸಂತ್ರಸ್ತ, ಮೂವರೊಟ್ಟಿಗೆ ಏನೆಲ್ಲ ಮಾತುಕತೆಗಳಾಗತ್ತೆ? ಸೂರಜ್ ಶಿವು ಏನು ಸಂತ್ರಸ್ತನ ಗೆಳೆಯ, ಈ ಶಿವು ಇದಾನಲ್ಲ, ಈತ ಸೂರಜ್ಗೂ ಕೂಡ ಆಪ್ತ ಗೆಳೆಯ. ಈತನೊಟ್ಟಿಗೆ ಅದರ ಜೊತೆಗೆ ಸಂತ್ರಸ್ತನೊಟ್ಟಿಗೆ ಇಬ್ರೊಟ್ಟಿಗೂ ಕೂಡ ಮಾತಾಡಿದ್ದಾನೆ. ಏನೆಲ್ಲ ಹೇಳಿದ್ದಾನೆ? ಈಗ ಶಿವು ಹಾಗೆ ಸಂತ್ರಸ್ತನ ನಡುವೆ ಮೊದಲಿಗೆ ಏನೆಲ್ಲ ಮಾತುಕತೆ ಆಗತ್ತೆ ಅನ್ನೋದನ್ನ ನೋಡ್ಕೊಂಡ್ಬರೋಣ. ನಾನು ಒಳ್ಳೆ ರೀತಿಲಿ ಹೇಳ್ತಿದ್ದೀನಿ, ಅದು ಒಂದ್ ಚೂರು ಮುಂದುವರೆದ್ರು ಅದು ಬೇರೆ ತರ ಆಗುತ್ತೆ ಕನ್ನೋ ಲಕ್ಷಣಗಳು ಇಲ್ಲಿ ನೋಡ್ತಿದ್ರೆ. ಈಗೆಲ್ಲ ಪವರ್ ಟಿವಿ ಹತ್ರ ಕರ್ಕೋಗ್ತವ್ರೆ. ಸುಮ್ನೆ ಒಳಗಡೆ ಹೋದ್ರೆ ಆಮೇಲೆ ಅನ್ನ ಅಂತೂ ಬಿಡಲ್ಲ, ಆಮೇಲೆ ಅದ್ ಬೇರೆ ತರ ಚಿತ್ರಣ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಹೇಳೋದು ಸ್ವಲ್ಪ. ಎಸ್, ಆ ಆಡಿಯೋವನ್ನ ಕೂಡ ಕೇಳೋಣ ನೋಡಿ. ಮೊದಲಿಗೆ ಸಂತ್ರಸ್ತ ಹಾಗೆ ಸೂರಜ್ ರೇವಣ್ಣನ ನಡುವೆ ಮಾತುಕತೆ ಆಗತ್ತೆ. ಸ್ವತಃ ಸೂರಜ್ ರೇವಣ್ಣನೇ ಸಂತ್ರಸ್ತನಿಗೆ ಕರೆ ಮಾಡಿ ಒಂದಷ್ಟು ಆಮಿಷಗಳನ್ನ ಒಡ್ತಾನೆ, ಒಂದಷ್ಟು ಹಣ ಕೊಟ್ಟು ಬಿಡ್ತೀನಿ, ಇದೆಲ್ಲ ಆಗತ್ತೆ, ಕಾಮನ್ನು ಬಿಟ್ಬಿಡು ಅಂತ ಹೇಳಿ. ಅದಾದ್ಮೇಲೆ ಸಂತ್ರಸ್ತ ತನ್ನ ಆಪ್ತ ಗೆಳೆಯ ಶಿವು ಹತ್ರ ಹೇಳ್ಕೊಳ್ತಾನೆ. ಅದಾದ್ಮೇಲೆ ಶಿವು ಹಾಗೆ ಸೂರಜ್ ರೇವಣ್ಣನ ನಡುವೆ ಒಂದಷ್ಟು ಮಾತುಕತೆ ಆಗತ್ತೆ. ಇಲ್ಲಿ ಸೂರಜ್ ರೇವಣ್ಣ ಶಿವನನ್ನ ಮೀಡಿಯೇಟರ್ ಕೆಲಸಕ್ಕೆ ಕಳಿಸ್ತಾನೆ. ಹಾಗಾದ್ರೆ ಏನೆಲ್ಲ ಮಾತುಕತೆಗಳಾಗತ್ತೆ ಬನ್ನಿ ನೋಡೋಣ. ಮತ್ತು ಫುಲ್ ಚಾನಲ್ ಮಕ್ಕಳು ನಂಬಂಗಿಲ್ಲ. ನಾನು ಇನ್ನಿಗೆ ಈಗ ಜಸ್ಟ್ ಹಾರ್ಕೊಡ್ಬಿಟ್ಟೆ ಅಣ್ಣ, ಹೋಯ್ತೀನಿ, ಸ್ಪೀಡಾಗಿ ಹೋಯ್ತೀನಿ. ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಹೇಳ್ತೀನಿ. ಅವ್ನು ನನಗೆ ಮಾಮೂಲಿ ಕಾರ್ಯ ಮಾಡ್ಬಿಟ್ಟು ವಾಟ್ಸಪ್ ನೋಡೋ ಅಂದ. ನೋಡ್ಬಿಟ್ಟು ಮತ್ತೆ ಮಾಡಿದೆ, ಮತ್ತೆ ನಾನು ಫೋನ್ ಮಾಡಿದೆ, ನಿಮ್ಗೆ ಕೇಳ್ಬಿಟ್ಟು ಮಾಡೋಣ ಸುಮ್ಮನೆ. ಸರಿ ಆಯ್ತು. ನಾನೇನೋ ಅವ್ನು ಏನು ಹೇಳಲ್ಲ, ಬತ್ತೈದಿನ ತಡಿ ಮಗ ಸಿಗ್ತೀನಿ, ಏನೋ ದುಡ್ಕೊಡ ತಡಿ ಬರ್ತೀನಿ ಅಂತೀನಿ. ಸರಿ ಯಾರು ಕಳಿಸ್ತಾರೆ ಜೊತೆಗೆ. ಏನಣ್ಣ? ಸರಿ ಅಣ್ಣ, ಆಯ್ತು. ಎಂತ ಮತ್ತು ಫುಲ್ ಚಾನಲ್ ಮಕ್ಕಳು ನಂಬಂಗಿಲ್ಲ. ನಾನು ಇನ್ನಿಗೆ ಈಗ ಜಸ್ಟ್ ಹಾರ್ಕೊಡ್ಬಿಟ್ಟೆ ಅಣ್ಣ, ಹೋಯ್ತೀನಿ, ಸ್ಪೀಡಾಗಿ ಹೋಯ್ತೀನಿ. ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಹೇಳ್ತೀನಿ. ಅವ್ನು ನನಗೆ ಮಾಮೂಲಿ ಕಾರ್ಯ ಮಾಡ್ಬಿಟ್ಟು ವಾಟ್ಸಪ್ ನೋಡೋ ಅಂದ. ನೋಡ್ಬಿಟ್ಟು ಮತ್ತೆ ಮಾಡಿದೆ, ಮತ್ತೆ ನಾನು ಫೋನ್ ಮಾಡಿದೆ, ನಿಮ್ಗೆ ಕೇಳ್ಬಿಟ್ಟು ಮಾಡೋಣ ಸುಮ್ಮನೆ. ಸರಿ ಆಯ್ತು. ನಾನೇನೋ ಅವ್ನು ಏನು ಹೇಳಲ್ಲ, ಬತ್ತೈದಿನ ತಡಿ ಮಗ ಸಿಗ್ತೀನಿ, ಏನೋ ದುಡ್ಕೊಡ ತಡಿ ಬರ್ತೀನಿ ಅಂತೀನಿ. ಸರಿ ಯಾರು ಕಳಿಸ್ತಾರೆ ಜೊತೆಗೆ. ಏನಣ್ಣ? ಸರಿ ಅಣ್ಣ, ಆಯ್ತು. ನೋಡಿ, ಈ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಇದು ಸೂರಜ್ ರೇವಣ್ಣ
ಸೂರಜ್ನ ಆಪ್ತ ಶಿವು ಒಟ್ಟಿಗೆ ಆಡುವಂತಹ ಮಾತುಗಳು. ಅಂದ್ರೆ ಇಲ್ಲಿ ಶಿವುಗೆ ಹೇಳ್ತಾನೆ ಸೂರಜ್ ರೇವಣ್ಣ, ನೀನು ಈ ಕೇಸಲ್ಲಿ ಮೀಡಿಯೇಟರ್ ಕೆಲಸ ಮಾಡು, ಅಂದ್ರೆ ಅವನ ಮನವೊಲಿಸು ಅಂತ ಹೇಳಿ. ಮತ್ತೊಂದ್ಸಲ ಕೇಳ್ಕೊಂಬರೋಣ, ಸೂರಜ್ ಆಪ್ತ ಅದರ ಜೊತೆಗೆ ಸೂರಜ್ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಅಂತ. ಮತ್ತೊಂದ್ಸಲ ಕಾಲ್ ಮಾಡ್ತಾನೆ. ಒಂದ್ಸಲ ಕಾಲ್ ಮಾಡಿ ನೀನು ಇದರಲ್ಲಿ ಮೀಡಿಯೇಟರ್ ಆಗೋ, ನೀನು ಆ ಸಂತ್ರಸ್ತನ ಮನವೊಲಿಸೋ, ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಮತ್ತೊಂದ್ಸಲ ಕಾಲ್ ಮಾಡ್ತಾನೆ ಸೂರಜ್ ರೇವಣ್ಣ. ಯಾರಿಗೆ? ಸೂರಜ್ನ ಆಪ್ತ ಶಿವುಗೆ. ಆಗ್ಲೂ ಕೂಡ ಒಂದಷ್ಟು ಮಾತುಕತೆ ಆಗತ್ತೆ, ಬನ್ನಿ ಕೇಳೋಣ. ಅವನು ಒಂಥರ ಸ್ಟ್ರಿಕ್ಟ್ ಆಫೀಸರ್ ಕಾಣ್ತಾವನೆ ದೂರಕ್ಕೆ. ಅವನೊಂಥರ ನಿಲ್ಲ ಕೂಲ್ನೂ ಅಲ್ಲ, ಸಿಡಿ ಅಂತವನೆ. ನನಗಿಲ್ಲಿ ಯಾರೂ ಇಲ್ಲ, ಈಗ ಇದ್ರೊಳಗಡೆ ನಾನು ಹಬ್ಬಿದ್ದೀನಿ, ಅವನ ಆ ಕಡೆಗೆ ಹೋಗ್ಯಾನೆ. ನನಗಿಲ್ಲಿ ನೆಟ್ವರ್ಕ್ ಸಿಗ್ತಲ್ಲ, ನಿಮಗೆ ಫೋನ್ ಮಾಡೋಕ್ಕೂ ಅದು ಪ್ರಾಬ್ಲಮ್ಮು. ನೆಟ್ವರ್ಕ್ ಇರೋ ಜಾಗಕ್ಕೆ ಹೋದರೆ ಸೌಂಡು. ಯಾರಾದ್ರು ನಿಮ್ಮ ಕಡೆ ಒಬ್ರು ಕಳಿಸ್ರೋಣ ಆ ಕಡೆಯಿಂದ. ಈಗ ನನಗಿಂತಲೂ ಇಲ್ಲಿ ಯಾರಾದರೂ ಒಬ್ರು ಬುದ್ಧಿವಂತರು ಕಳಿಸಿರ್ ಸರಿ ಆಯಿತು. ಮಾಲ ನಾನು ಮಾತಾಡೋಕ್ಕಿಂತ ಯಾರೋ ಒಂಚೂರು ಬುದ್ಧಿವಂತರು ಕಳಿಸಿ ಮಾತಾಡ್ತಿದ್ದಾರೆ. ಅದು ಈಗ ನಮ್ಮನ್ನು ಈಗ ಹುಡುಗರಲ್ವ ನಂಬಕ್ಕಲ್ಲಮ್ಮಲ್ಲ ಅವ್ರುವೆ. ಅವ್ನು ಈ ಕಡೆ ನೀವು ನಂಬಕ್ಕಲ್ಲ, ಅವರು ನಂಬಕ್ಕಲ್ಲ, ಸುಮ್ಮನೆ ನಮ್ಗೆ ಯಾವ ನೀವಾಗೈತಲ್ಲ ನಾವು. ಅವನು ಹೇಳ್ದ ಯಾರ್ಯಾರಿಗೆ ಗೊತ್ತಲ್ಲಿ ಬಂದರೆ ವಿಚಾರ ಕರೆಕ್ಟಾಗಿ ಹೇಳೋ ಅಂದೆ. ಅವ್ರ ಅಕ್ಕ, ಬಾವ ಮತ್ತು ಅವ್ರ ಬಾವನ ಫ್ರೆಂಡ್ ಒಬ್ರಿಗಂತೆ. ಇಷ್ಟೇ ಜನ ಗೊತ್ತಿರೋದು. ಮಿಕ್ತವರೆಲ್ಲರೂ ಇವ್ರು ಕರೆಸಿ ಸುಮ್ಮನೆ ಕವರ್ ಮಾಡಿರೋದಂಗೆ. ವಿಚಾರ ಅವ್ರ ಅಕ್ಕ, ಅವ್ರ ಬಾವ, ಅವ್ರ ಬಾವನ ಫ್ರೆಂಡು. ಇವ್ನು ಹೋಗ ಅವ್ನು ಏನೋ ದೂರದಾಗ ಮಾತಾಡ್ತಾವ್ರೆ, ನಮಗೆ ಕಾಣ್ತೈತೆ. ಅವ್ರಿಬ್ಬರೇ ಮಾತಾಡ್ತಾವ್ರೆ. ಇನ್ನೊಂದು ಗುಂಪು ಹಿಂಗೆ ಸುಮ್ಮನೆ ಸಪರೇಟಾಗಿ ನಿಂತೈತೆ. ಇವ್ರ ಅಕ್ಕ ಮತ್ತು ಇವ್ರ ಅಕ್ಕನ ಬಾವ ಯಾರೋ ಇನ್ನೊಬ್ರು ನಿಂತವ್ರೆ. ನಿಂತವ್ರೆ. ಅವ್ರ ಅಕ್ಕ ಅಟ್ಲೀಸ್ಟ್ ಅದನ್ನೇ ಪರಿಚಯ ಇದ್ರು ಅವಾಗ 2 ವರ್ಷದಿಂದ. ಈಗ ಅಷ್ಟು ಟಚ್ ಇಲ್ಲ. ನಾನು ಬಾವ ನೋಡೇ ಇಲ್ಲ, ನಾನು ಇವತ್ತೇ ನೋಡ್ತಿರೋದು. ನಾನೇನೋ ಮಾತಾಡಕ್ಕಲ್ಲ. ಬಟ್ ಅವನು ಪ್ರಕಾರ 10 ನಿಮಿಷ ನನ್ನ ಹತ್ರ ಕೂತಿದ್ದ. ಅವ್ರಿಗೆ ಯಾರಿಗೂ ಕರೆಕ್ಟಾಗಿ ನಾನು ಈ ಕಡೆಯಿಂದ ಬಂದೀನಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಅವ್ನು ಹೇಳಿದ ಪ್ರಕಾರ ಇವ್ರು ಏನೋ ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಬಂದವ್ರೆ. ಅವನಿಗೆ ಇಂಟ್ರೆಸ್ಟ್ ತೋರಿಸಿಲ್ಲ ಫಸ್ಟು ಬೆಳಗ್ಗೆಯಿಂದ. ನಿಮ್ಮನ್ನು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಬಿಟ್ಟು ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ನು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಬಿಡು, ಆಯಿತು, ಬೇಡ ನೀನು ತೋರಿಸ್ಬೇಡ, ನಿಮ್ಮದು ಅದೇನೋ ಬೇರೆ ರೀತಿ ಬ್ಲ್ಯಾಕ್ಮೇಲ್ ಮಾಡೋರು ಅವನಿಗೆ. ಆಮೇಲೆ ಮೈಂಡ್ ವಾಶ್ ಮಾಡಿಬಿಟ್ರು ಅವ್ನಿಗೆ. ಇವ್ನು ಮೈಂಡ್ ವಾಶ್ ಮಾಡಿದ್ಮೇಲೆ ಏನೋ ನನ್ನಂಥ ಹುಡುಗಂಗೆ ಹೆಂಗೆ ಮಾಡ್ಯಾರಲ್ಲ, ಇನ್ನು ಬೇರೆ ಹುಡುಗರು ಬಿಡ್ತಾರೆ ಇವರು. ನಾನು ಹೆಂಗಾದ್ಮೇಲೆ ಇನ್ನೆಂಗೆ ಆಯ್ತದೆ, ಆಗಿದಾಗಲೇ ಹುಡ್ಲಿ ಫೈಟ್ ಮಾಡೇ ಬಿಡೋಣ ಹಂಗೆ ಹಿಂಗೆ ಅಂತವನೇ. ಇವ್ ಅವ್ನು ಮೈಂಡ್ ವಾಶ್ ಮಾಡೋರು ಇವ್ರು ಫಸ್ಟ್ ಚೆನ್ನಾಗಿ. ಸ್ವಲ್ಪ ಸರಿ ಹೋದ್ರು ಅವನದೇನೋ ಬಿಟ್ಟವರು ಬೇರೆ ಏನೋ ನಡೆಸ್ತಾರೆ ಅನ್ನೋ ಗೊತ್ತಾಗ್ತಿಲ್ಲ. ಬೇರೆ ರೀತಿ ಏನೋ ಎಕ್ಸ್ಪೆಕ್ಟೇಷನ್ ಅಲ್ಲ ಅವರೇ ಇವ್ರೊಟ್ಟಿನಲ್ಲಿ. ಈಗ ಡ್ಯೂಟಿ ಡಾಕ್ಟ್ರು 5:30 ಬರ್ತಾರಂತೆ. ಡಾಕ್ಟ್ರು ಕಾಯ್ತಾ ಇದ್ದೀರಣ್ಣ. ಡಾಕ್ಟ್ರು ಬಂದಂಗೆ ಮೆಡಿಕಲ್ ಮಾಡಿಸ್ಬಿಟ್ಟು ಅದೇನಾಗುತ್ತೆ ನೋಡೋದು, ನೀನು ಸಂಜೆವರೆಗೂ ನೋಡು ಸಾಕು, ನೀನು ಯಾಕೆ ನೋಡೋದು, ನೀನು ಯಾಕೆ ಹಿಂಗೆ ಹಿಂಸೆ ಕೊಡ್ತೀನಿ ಹಂಗೆ ಅಂತಾನೆ. ನಾನು ಕೇಳ್ತಿರೋದು ಏನು ಗೊತ್ತಾ, ಈಗ ಅದೇನು ಎಕ್ಸ್ಪೆಕ್ಟೇಷನ್ 14 ದಿನ ಅಂತ ಹೇಳಿದ್ರೆ 14 ಕ್ಲಿಯರ್ ಕ್ಲೋಸ್ ಮಾಡೋ ವಿಷಯ. ಈಗ ಅದೇನು ಎಕ್ಸ್ಪೆಕ್ಟೇಷನ್ 14 ದಿನ ಅಂತ ಹೇಳಿದ್ರೆ 14 ಕ್ಲಿಯರ್ ಕ್ಲೋಸ್ ಮಾಡೋ ವಿಷಯ. ಈಗ ನಾನು ಯಾವ ಥರ ಮಾತಾಡೋಣ? ಅಮೌಂಟ್ ಸಾಲ್ವ್ ಮಾಡ್ಕೊಳ್ಳೋಂತ ಅವ್ನಿಗೆ ನಾನು ಬಾಯಿ ಬಿಟ್ಟು ಹೇಳಿದ್ರೆ ನಾನು ಇವತ್ತು ಬಾಯಿ ಬಿಟ್ಟು ಹಣ ಹೇಳಿದ್ರೆ ಸರಿ. ಈಗ ಅವನು ನನ್ನ ಹತ್ರ ಹೇಳಿದ್ರೆ ಈಗ ನಾನು ಯಾವ ಥರ ಮಾತಾಡಲಿ ಅಂತ ನಿಮ್ಮನ್ನು ಕೇಳ್ತಿರೋದು. ಈಗ ಅವ್ನು ದೂರದಲ್ಲವೇ, ಈಗ ಅವನ ಸೈಡ್ ತಗೊಂಡು ಕರಿ ಅವನ ಬಾ ಮಾತಾಡ್ತಾನು. ಅವನಿಲ್ಲ ಮಾತಾಡ್ತಲ್ಲ ಅವ್ರು ಇನ್ನೂ ಅವ್ರು ಬಾವಂತ ಮಾತಾಡ್ತಲ್ಲ ಅವ್ರೆ. ನೀವು ಹೇಳಿದ್ರೆ ಏನಾದ್ರು ನನ್ಗೆ ಅಟ್ಲೀಸ್ಟ್ ಏನೋ ಕನ್ಸರ್ನ್ ಮಾಡಿದ್ರೆ ಅವ್ನು ಓಕೆ ಆಗಿದ್ರೆ ಏನಾದ್ರು ಮಾತಾಡ್ಬಿಡ್ತೀನಿ ಅಂತ ಸುಮ್ಮನೆ. ಏನಣ್ಣ? ನಮಗೆ ಫೈನಾನ್ಸ್ ತುಂಬಾ ಕಷ್ಟ ಇದೆ. ಹೇಳಿ ಹೇಳಿ. ಏನು ಎಕ್ಸ್ಪೆಕ್ಟೇಷನ್ ಅವನೇ ಹೇಳಿ ಅಂತ ಅದೇ ನನಗೆ ಗೊತ್ತಾಯ್ತಲ್ಲ. ಈಗ ಅವ್ನಿಗೆ ಹೇಳಿ ಅಂತ ಕೂತ್ಕೊಂಡು ಹಿಂಗೆ ಟೈಮ್ ಮಾಡಿ ಮತ್ತೆ ಅದು ಯಾರೋ ಬಂದು ಅಷ್ಟೊತ್ತಿ ಅವನ ಕಚರ್ ಕೇಟನ್ನ ಮಾಡಿಸ್ಬಿಡ್ಸಾರು, ಮುಗಿಸಿ ಬಿಡೋಣ ಕತೆ ಆದಾಗಿ. ಗೊತ್ತಾಯ್ತು. ಈಗ ಅಣ್ಣ ಅಲ್ಲ, ನೀವು ಹೇಳಿದ್ರೆ ನಾನು ಮಾತಾಡ್ತೀನಿ ಅಣ್ಣ ಅಂತ. ಈಗ ಆಮೇಲೆ ನನಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ, ತಾಳಿಲ್ಲ, ಬಿಡುವಿಲ್ಲ, ಗೊತ್ತಿಲ್ಲದೆ ನಾನೇನೋ ಒಂದು ಹೇಳೋದು, ಅದೇನೋ ಒಂದು ಆಗೋದು, ಎಡವಟ್ಟಾಗೋದು ಬೇಡ ಅಂತ ನನಗೂ ಹೆದರಿಕೆ ಆಯ್ತೈತಣ್ಣ. ನೀವು ಹೇಳಿ ಅಣ್ಣ, ನೀವು ಅಂದರೆ ನಾನೇ ಬೇಕಾದ್ರೆ ಸಪ್ರೇಟಾಗಿ ಕರ್ಬಿಟ್ಟು ಬಿಡು ಮಗ ಹಾಕೋದು ಆಗೋಯ್ತೆ. ಏನೋ ಒಂದು ಇದು ಮಾಡ್ಕೊಬಿಟ್ಟು ನೀವು ಏನು ಆಮೇಲೆ ನೀವೇನು ಹೇಳ್ತೀರ ಅದನ್ನ ಮಾಡ್ಕೊಂಬಿಡ್ತೀವಿ ಅಣ್ಣ. ಮರ್ಯಾದೆ ನಾವು ಒಬ್ರದ್ದು ಅಂತ ನನಗಿಂತ ಇಡೀ ಡಿಸ್ಟಿಕ್ ಮರ್ಯಾದೆ ಹೋಯ್ತದೆ. ಡಿಸ್ಟಿಕ್ ಅನ್ನೋದಕ್ಕಿಂತ ನಾವು ಜೊತೆಯಲ್ಲಿದ್ದರೂ ಎಲ್ಲ ರೀತಿಯೂ ಮರ್ಯಾದೆ ಹೋಯ್ತದೆ.
ದೇವೇಗೌಡರು ಕುಟುಂಬ ಮರ್ಯಾದೋಯ್ತದೆ. ಓ ಅಣ್ಣ, ನನಗೆ ಬೇಜಾರಾಯ್ತಿರೋದು ಹೆಂಗೆ ಗೊತ್ತಾ, ರಾತ್ರಿ ಒಂಚೂರು ನಾನು ನೋಡ್ದನ್ನು ನಿಮಗೆ ಆಗಲೇ ಫಾರ್ವರ್ಡ್ ಮಾಡಿದ್ರು, ನೀವು ಇನ್ಫಾರ್ಮ್ ಮಾಡಿದ್ರೆ ಸಾಕಾಯ್ತು, ನಾನು ಬೆಳಗ್ಗೆ ತಾಕಿ ನೋಡೋಣ. ನಾವು ನೆಗ್ಲೆಕ್ಟ್ ಮಾಡೋದು. ಅವರು ನೀವು ಹೇಳಿ ಅಣ್ಣ, ಅವ್ರು ಅಲ್ಲಿ ಮಾತಾಡ್ತಾವನೆ. ಮಧ್ಯದಲ್ಲಿ ಕೇಳಿದೆ ನಿಮ್ಗೆ ಫೋನ್ ಮಾಡೋಕ್ಕಿಂತ ಮುಂಚೆ, ಏನೋ ಒಂದು ಆಗುತ್ತೆ ಮಾಡಿಕೆ ತೆಗಿ ಅಂತವ. ಅವ್ನು ನನ್ನೇ ಕೇಳ್ತಾವನೆ. ನಾವ್ ಹೆಂಗ್ ಬಾಯ್ಬಿಟ್ಟು ಹೇಳಕ್ಕಾಗತ್ತೆ? ನಿಮ್ನು ಕೇಳಿದ್ನಾ? ನನಗೂ ಹಂಗಂದ. ಈಗ ನಾನು ಹೆಂಗ್ ಬಾಯ್ಬಿಟ್ಟು ಕೇಳಕ್ಕಾಗತ್ತೆ? ಈಗ ನಾನು ಬಾಯ್ಬಿಟ್ಟು ಕೇಳಕ್ಕಾಗಲ್ಲ ನೋಡಿ ಅಣ್ಣ. ಅವ್ನು ಕೇಳ್ದೇನೋ, ಅವ್ನು ಹೇಳ್ತಾ ಇಲ್ಲ. ಅವನು ಎದುರ್ತಾವನೆ. ಅವನು ಒಂಥರ ಎದುರ್ತಾವನೆಗಿಂತ ಬರೋಕೆ ರೆಡಿ ಇಲ್ಲ ನಮ್ಮ ಹತ್ರಕ್ಕೆ. ಅವ್ರ ಅಕ್ಕ ಅವ್ರ ಅಮ್ಮ ಹೋದ್ರೆ ಒಂಥರ ಹಿಂಸೆ ಮಾಡ್ತಾರೆ. ನಾನು ಅವನು ಟಚ್ ಮಾಡೋಕ್ಕೂ ಇಲ್ಲ ನಾನು. ಅಣ್ಣ ನೀವೊಂದು ಹೇಳಿದ್ರೆ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಅದಕ್ಕೆ ನೀವೊಂದು ಹೇಳಿ ಅಂತ ನನಗೆ ಹೇಳ್ತೀನಿ. 4 ಕೇಳ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ. ನಿಮ್ಗೆ ಒಂದೇ ಹಾಕಿ ಕೊಟ್ಟ ಆದ್ರೂ ಊಟ ನನಗೆ ವ್ಯವಹಾರ ಕ್ಲಿಯರ್ ಆಗ್ಬಿಟ್ರೆ ಸಾಕೋತಿಗೆ. ಅವ್ನು ಬರಲಿ, ಬಂದ್ಮೇಲೆ ಕೇಳ್ಬಿಟ್ಟಣ ಫೋನ್ ಮಾಡ್ತೀನಿ. ಹೌದಾ, ಒಂದು ನಿಮಿಷ ಅಣ್ಣ. ಅವ್ನು ಬಂದು ಹಿಡ್ಕೆ ನಾನು ಕಾಲ್ ಮಾಡ್ತೀನಿ. ನನ್ನ ಮೊಬೈಲು ನೆಟ್ವರ್ಕ್ ಕಡಿಮೆ ಐತೆ, ಮತ್ತೆ ಸುಮ್ಮನೆ ಇದಾಗ್ಬಿಟ್ಟು. ನೋಡಿ ಸರ್, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಆ ಸಂತ್ರಸ್ತನ ಆತ್ಮೀಯ ಗೆಳೆಯ, ಅದರ ಜೊತೆಗೆ ಸೂರಜ್ಗೂ ಕೂಡ ಒಳ್ಳೆ ರೀತಿಯಲ್ಲಿ ಬೇಕಾದಂಥವ್ನು ಶಿವು, ಹೆಂಗಾದರೂ ಮಾಡಿ ಮೀಡಿಯೇಟರ್ ಕೆಲಸ ಮಾಡು, ಈ ಪ್ರಕರಣನ ಒಂದು ರೀತಿಯಲ್ಲಿ ಮುಚ್ಚಾಕು ಅಂತ ಹೇಳಿ ಸೂರಜ್ನ ಗೆಳೆಯ ಶಿವುಗೆ ಹೇಳ್ತಾನೆ. ಒಂದಿಷ್ಟು ದುಡ್ಡು ಗಿಡ್ಡು ಕೊಡೋಣ, ಏನಾದರೂ ಮಾತಾಡು ಅಂತ ಹೇಳಿ ಹೆಂಗೆಲ್ಲ ಮಾಡ್ತಾನೆ ಮುಚ್ಚಾಕ್ಸೋದಕ್ಕೆ ಅಂತ ಹೇಳಿ. ಇದನ್ನೇ ನಾನು ಹೇಳೋದು, ವಿ ಡೋಂಟ್ ಡೂ ನ್ಯೂಸ್ ಅಂಟಿಲ್ ವಿ ವೆರಿಫೈ ಇಟ್ 100%. ನಮಗೆ ಅದು ಮನದಟ್ಟಾಗಬೇಕು. ಹೌದು, ದಿಸ್ ಈಸ್ ನಾಟ್ ಎನಿ ಟ್ರ್ಯಾಪ್, ಅಥವಾ ಇದು ಆಮಿಷಕ್ಕೆ ಅಥವಾ ಬ್ಲ್ಯಾಕ್ ಮೇಲ್ಗಾಗಿ ಮಾಡಿದ್ದಲ್ಲ. ಇದು ಇವನು ನಿಜವಾದ ಸಂತ್ರಸ್ತ ಅಂತ ನಾನು ಹೇಳಿದ್ದೀನಿ. ವೆನ್ ಪ್ರಜ್ವಲ್ ಕೇಸ್ ಬಂದಾಗ ನಾನು ಕೇಳಿದ್ದೀನಿ ಕೆಲವು ವಿಡಿಯೋಗಳು. ಐ ಆಮ್ ನಾಟ್ ಕನ್ವಿನ್ಸ್ಡ್, ಯಾಕಂದರೆ ಈವನ್ ದಟ್ ಗರ್ಲ್ಸ್ ಕಾಂಟ್ರಿಬ್ಯೂಷನ್ ಈಸ್ ದೇರ್ ಇನ್ ದಟ್ ವಿಡಿಯೋ. ನಾನು ಅಲ್ಲಿ ಎಲ್ಲಿ ಸೀರಿಯಸ್ ಆದಂತ ಹೇಳಿದ್ರೆ, ಆ ಅಜ್ಜಿಯ ವಿಡಿಯೋ ನೋಡಿದಾಗ, ಆ ಕೆಲಸದವರ ವಿಡಿಯೋ ನೋಡಿದಾಗ, ನಮ್ಮಲ್ಲಿಗೆ ಇಲ್ಲಿ ಬಂದ ಸಂತ್ರಸ್ತೆಯರ ವಿಡಿಯೋ ನೋಡಿದಾಗ, ದಟ್ ಈಸ್ ಕ್ಲಿಯರ್ಲಿ ಸೀನ್ ಇಟ್ಸ್ ಎ ರೇಪ್. ಅಹಂಕಾರದ ಅಟ್ಟಹಾಸ ಅಲ್ಲಿ ಮೆರೀತಾ ಇತ್ತು. ಈವನ್ ಹಿಯರ್ ಇಟ್ ಈಸ್ ಸೇಮ್. ನೋಡಿ, ಫಸ್ಟ್ ಕೇಳ್ಕೊತಾನೆ, ಏನಾಗಿಲ್ಲ, 4 ಗೋಡೆಗಳ ಮಧ್ಯೆ ನಾವೆಲ್ಲ ಮಾಡೋದು, 4 ಗೋಡೆಗಳ ಮಧ್ಯೆ ಏನಾಗಿಲ್ಲ ಬಿಟ್ಬಿಡು ಅಂತ. ಲಾಸ್ಟಿಗೆ ಒಬ್ಬನು ಹುಡುಕ್ತಾನೆ. ಸಂತ್ರಸ್ತನ ಆಪ್ತ ಅಲ್ಲ ಅವನು, ಪ್ರಜ್ವಲನ ಆಪ್ತ, ಸೂರಜ್ನ ಆಪ್ತ ಶಿವು. ಮೀಡಿಯೇಷನ್ಗೆ ಬಿಡ್ತಾನೆ. ಏನು ಕೇಳ್ಬಿಡು, ಅವ್ನಿಗೇನು ಬೇಕು, ಏನಾದರೂ ಒಂದು ಸೆಟಲ್ಮೆಂಟ್ ಮಾಡಿಬಿಡು, ಆಗೋಗಿದೆ. ಐ ಆಮ್ ರೆಡಿ ಟು ಗಿವ್. ಈಗ ದುಡ್ಡು ಕಡಿಮೆ ಇದೆ ನನ್ನ ಹತ್ರ, ಎಲೆಕ್ಷನ್ ಆಗಿದೆ, ಖರ್ಚು ಮಾಡಿದ್ದೀನಿ, ನಿಂಗೆ ಗೊತ್ತಿದೆ. ಏನಣ್ಣ ಗೊತ್ತಿಲ್ಲಣ್ಣ, ಅವ್ನು ಏನು ಕೇಳ್ತಾನೆ ಅಂದರೆ ಗೊತ್ತಿಲ್ಲಣ್ಣ, ಅವನು ಅನ್ಯಾಯ ಆಗಿದೆ ಅಂತ ಮಾತ್ರ ಮಾತಾಡ್ತಾನೆ. ಅವನು ಬಾಯಿ ಬಿಡಲಿಕ್ಕೆ ರೆಡಿ ಇದೆಯಲ್ಲ. ಏನಾದರೂ ಕೇಳಿದ್ನೇನು? ಕೇಳಲಿಲ್ಲ, ನಾನು ಕೇಳ್ತಾ ಇಲ್ಲ ಅಣ್ಣ. ಅವನಿಗೆ ಅನ್ಯಾಯ ಆಗಿದೆ, ನಂತರ ಬೇರೆಯವ್ರಿಗೆ ಆಗಬಾರ್ದು ಅಣ್ಣ ಅಂತ ಹೇಳ್ತಾನೆ. ಇನ್ನೂ ಯಾರಿಗೆ ಆಗಬಾರ್ದು ಅಂತ ಹೇಳ್ತಾನೆ. ಅಣ್ಣ ಮಾಡೋಣ, ಒಂದು ಜಲಕ್ ತೋರಿಸು ಬಿಡು, ಒಂದು ಮೀಡಿಯೇಟರ್ ಬಿಡು. ಇದೇ ರೀತಿ ಕೆಲವು ಮೀಡಿಯೇಷನ್ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಆಗಿದೆ. ಕೆಲವು ಸಂತ್ರಸ್ತೆಯರೊಟ್ಟಿಗೆ ಮೀಡಿಯೇಷನ್ ಆಗಿದೆ. ಮೀಡಿಯೇಷನ್ ಆಗದವರನ್ನು ಎತ್ತುಕೊಂಡು ಹೋಗಲಾಗಿದೆ. ಕಿಡ್ನ್ಯಾಪ್ ಮಾಡಿ ಒಂದು 4-5 ಮನೆಯಲ್ಲಿಟ್ಟು ಅಲ್ಲಿನೂ ಒಂದು ವಿಡಿಯೋ ಮಾಡಿಸಿ ಬಿಡಲಾಗಿದೆ. ಇಲ್ಲೂ ಒಬ್ಬ ಮೀಡಿಯೇಟರ್ ಬರ್ತಾನೆ. ಇಲ್ಲಿ ಒಬ್ಬ ಮೀಡಿಯೇಟರ್ ಬಂದು ಬೇರೆ ಲೈಫ್ ಸೆಟ್ಲ್ ಆಗುತ್ತೆ, ಮಾಡ್ಕೊಂಬಿಡು, 1 2 ಕೋಟಿ 3 ಕೋಟಿ 5 ಕೋಟಿ ತಗೊಂಬಿಡು. ಲೆಟ್ ಅಸ್ ಸಿ. ಗೊತ್ತಾಗುತ್ತೆ ಅವ್ರಿಗೆ ಈ ಹುಡುಗ ಮಾನಸಿಕ ಖಿನ್ನತೆಗೊಳಗಾಗಿದ್ದಾನೆ, ಕೇಳ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ, ಆಘಾತಗೊಳಗಾಗಿದ್ದಾನೆ. ಈಸ್ ನಾಟ್ ಏಬಲ್ ಟು ಟೇಕ್ ಇಟ್. ಆ ಹುಡುಗನಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಹುಡುಗ ಹುಚ್ಚಂತರ ಆಗ್ಬಿಟ್ಟಿದ್ದಾನೆ, ತನ್ನನ್ನು ತಾನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಇದು ಎಲ್ಲೋ ಇನ್ನೂ ಮುಂದೆ ಹೋಗ್ಬಿಟ್ರೆ, ಪ್ರಜ್ವಲ್ ರೇವಣ್ಣ ಅಂತರ ಆಗ್ಬಿಟ್ರೆ, ಐ ಆಮ್ ವರೀಡ್. ಪ್ಲೀಸ್, ಒಬ್ಬ ದೇವೇಗೌಡರ ಮನೆತನದ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ, ರೇವಣ್ಣನವರ ಸುಪುತ್ರ, ಜಾತ್ಯತೀತ ಜನತಾದಳದ MLC, ಒಬ್ಬ ಸಾಮಾನ್ಯ ಮನುಷ್ಯನ ಕಾಲಿಡಿಲಿಕ್ಕೆ ಹೋಗ್ತಾನೆ. ತಮ್ಮ, ನನ್ನನ್ನು ಬದುಕಿಸು,
ನನ್ನ ಮಾನ ಮರ್ಯಾದೆ ಉಳಿಸು, ಅವನನ್ನು ಕರೆಸು, ಸೈಡಿಗೆ ಹೋಗಿ ಮಾತಾಡು, ಹತ್ರ ನಿಂತು ಮಾತಾಡು, ಅವನು ಎಲ್ಲಿದ್ದಾನೆ ನೋಡ್ಕೋ, ಏನಾದರೂ ಒಂದು ಹೆಲ್ಪ್ ಮಾಡು, ಡೀಲ್ ಆದರೂ ಮಾಡಿಕೊಡು. ನನ್ನ ಏನು ಅವಸ್ಥೆ ರೀ. ಒಬ್ಬ ಮೊಮ್ಮಗ SITಯಲ್ಲಿ ಕೂತ್ಕೊಂಡು ನನ್ನ ಅಂಗಾಂಗಗಳನ್ನು ತೋರಿಸ್ಲಿಕ್ಕೆ ಡಾಕ್ಟ್ರಿಗೆ ನಾಚಿಕೆ ಆಗುತ್ತೆ, ಕೋರ್ಟಲ್ಲಿ ಹೇಳ್ತಾರೆ. ನನ್ನ ಅಂಗ ತೋರಿಸ್ಲಿಕ್ಕೆ ಹೇಳ್ತಾರೆ, ಪ್ರದರ್ಶನ ಮಾಡ್ತಾರೆ. 106 ಮಹಿಳೆಯರಿಗೆ ಅಂಗ ಪ್ರದರ್ಶನ ಮಾಡಿ ವಿಡಿಯೋ ಮಾಡ್ಕೊಳ್ಳುವಾಗ ಇಲ್ಲದ ನಾಚಿಕೆ, ಈಗ ಡಾಕ್ಟರ್ ಎದುರುಗಡೆ ಇನ್ನೊಂದಕ್ಕೆ ಅವನಿಗೆ ಮಾನ ಮರ್ಯಾದೆ ನಾಚಿಕೆ ಅಂಗಾಂಗಗಳ ಬಗ್ಗೆ ಏನು ಗಾಢವಾದ ರೆಸ್ಪೆಕ್ಟ್ ಬಂದ್ಬಿಡುತ್ತೆ.